ಸ್ನೇಹಿತರೆ ನಮಸ್ಕಾರ. ನಾನು ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂಭಾಗ ಇದ್ದೀನಿ. ಒಂದು ಕಾಲದಲ್ಲಿ ಭಾರತ ಒಕ್ಕೂಟವನ್ನು ಸೇರಬೇಕಾದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು, ವಲ್ಲಭಾಯ್ ಪಟೇಲ್ ಅವರು ಇಡೀ ಭಾರತವನ್ನು ಒಂದು ಮಾಡಬೇಕು ಅಂತ ಹೇಳಿ ಹೊರಟಾಗ ವಿಮಾನವನ್ನು ಉಚಿತವಾಗಿ ನೀಡಿದಂಥವ್ರು ನಮ್ಮ ಕನ್ನಡಿಗರು. ಇವತ್ತು ಹಿಂದಿ ಹೇರಿಕೆ ಅಂತ ನಾವು ಅಷ್ಟು ಬಡ್ಕೋತೀವಿ. ಅವತ್ತು ಹಿಂದಿಯನ್ನು ಬಿಟ್ಕೊಂಡು ನಾವು ಒಂದು ಭಾಷೆಯಾಗಿ ಇವತ್ತು ಯಾವ ಹಂತಕ್ಕೆ ತಂದಿದ್ದಾರೆ ಅಂತಂದ್ರೆ, ಇದೇ ಮುಂಭಾಗದಲ್ಲಿ ಹಾಕಿರ್ತಕ್ಕಂಥ ಇದಕ್ಕೆ ಕನ್ನಡವನ್ನು ಬಳಸದೆ ಇವತ್ತು ಹಿಂದಿ ಹೇರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಇವತ್ತು ಎಷ್ಟೋ ಸಂಸದರು ಸಂಸತ್ನಲ್ಲಿ ಮಾತಾಡಬೇಕಾದ್ರೆ ತಮಿಳುನಾಡು ಸಂಸದರು ಹೇಳ್ತಾರೆ, ಅಲ್ಲಿ ಹಿಂದಿಯಲ್ಲಿ ಮಾತಾಡುವಂತ ಅಲ್ಲಿರ್ತಕ್ಕಂಥವ್ರು ಕೇಳಿದ್ರೆ ಹಿಂದಿ ತೆರೆಯಾದ ಪೋಯ, ನಾನು ತಮಿಳ್ಕಾರನ್ ಅಂತ ಹೇಳ್ತಾರೆ. ಅದೇ ನಮ್ಮ ಕರ್ನಾಟಕದ ಸಂಸದರು ನಡು ಬಗ್ಗಿಸಿ ನಿಂತ್ಕೋತಾರೆ ಅವ್ರ ಮುಂದೆ. ಏಕೆ ಮಿನಿಟ್ ಅಂತಾರೆ. ನಿಮಗೆ ಸ್ವಾಭಿಮಾನ ಇಲ್ಲ. ಇವತ್ತು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಒಂದು ಗಮನಿಸಿ, ಇಲ್ಲಿ ನೀವು ನೋಡಿ, ಇಲ್ಲಿ ನೀವು ಎಷ್ಟು ಇವತ್ತು ಸಂಗೊಳ್ಳಿ ರಾಯಣ್ಣ ನೋಡಿ, ಹಿಂದಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಹಿಂದಿಯಲ್ಲಿ ಒಂದು ಕಡೆ ಹಿಂದಿ ನೋಡಿ, ಇದು ರೈಲ್ವೆ ಸ್ಟೇಷನ್ ಮುಂಭಾಗ. ಇಲ್ಲಿ ನೋಡಿ, ಇದು ಇಂಗ್ಲೀಷು. ಇಲ್ಲಿ ನೋಡಿ ಇಂಗ್ಲೀಷು. ಒಂದು ಎಲ್ಲಿದೆ ಕನ್ನಡಕ್ಕೆ ಬೆಲೆ? ಎಲ್ಲಿದೆ ಕನ್ನಡಕ್ಕೆ ಬೆಲೆ? ಎಲ್ಲಿದೆ ಇಲ್ಲಿ ನೋಡಿ, ಇದಾ ಕನ್ನಡಕ್ಕೆ ಕೊಡ್ತಕ್ಕಂಥ ಬೆಲೆ? ಇದಾ? ನಾನು ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದಲ್ಲಿ ನಾನು ಮಸಿಯನ್ನು ಬಳಿಯೋದ್ರ ಮುಖಾಂತರ ನನ್ನ ಒಂದು ವಿರೋಧವನ್ನು, ಕನ್ನಡಿಗರ ವಿರೋಧವನ್ನು ನಾನು ಮಾಡ್ತಾ ಇದ್ದೀನಿ. ನಮಗೆ ಯಾವ ಗೌರ್ಮೆಂಟ್ ಆದ್ರೇನು, ಇನ್ನೊಂದರಾದೇನು, ಕರ್ನಾಟಕದಲ್ಲಿ ಕನ್ನಡವೇ ಮೊದಲು. ಕನ್ನಡ ಮೊದಲು ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾನು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಬಿಡ್ತಾ ಇಲ್ಲ ನಾನು ಇಂಗ್ಲೀಷನ್ನು ವಿರೋಧ ಮಾಡಿದ್ದೀನಿ, ಹಿಂದಿಯನ್ನು ವಿರೋಧ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೆ ಇದನ್ನು ಸಹಿಸಲ್ಲ. ಇದರಲ್ಲಿ ಕನ್ನಡ ಬರಲೇಬೇಕು. ಇದು ಸಮಸ್ತ ಕನ್ನಡಿಗರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ನಾನು ಒಂದೇ ಕೇಳ್ಕೊಳ್ಳೋದು ಕನ್ನಡಿಗರಿಗೆ, ಕನ್ನಡಕ್ಕೆಲ್ಲರೂ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸಲಿಲ್ಲ ಅಂತಂದ್ರೆ, ಅದಕ್ಕೆ ನಿನ್ನ ರಕ್ತ ಕುದಿಲಿಲ್ಲ ಅಂದ್ರೆ ಅದು ನಿನ್ನ ರಕ್ತವಲ್ಲ, ಚರಂಡಿ ನೀರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಜಾಗದಲ್ಲಾಗಲಿ ಕನ್ನಡಕ್ಕೆ ಮರ್ಯಾದೆ ಕೊಡೋದನ್ನು ಮೊದಲು ಕಲ್ತ್ಕೊಳ್ಳಿ ಅಂತ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.